ಅನ್ಯಾಯಗಳ ಬಗ್ಗೆ ಮಾತಾಡೋಣ ಅಂತಂದ್ರೆ ರಾಜ್ಯದಲ್ಲಿ ಆಗ್ತಿರುವಂತ ಅನ್ಯಾಯ ಅಕ್ರಮ ಅತ್ಯಾಚಾರದ ಬಗ್ಗೆ ಮಾತಾಡೋಣ ಅಂತಂದ್ರೆ ಇಲ್ಲ GBA ಮಾಡು BBMP ಮಾಡು ದುಡ್ಡು ಮಾಡೋದ್ರ ಕಡೆ ಗಮನ ಕೊಡು ದುಡ್ಡು ಮಾಡೋದ್ರ ಕಡೆ ಫೋಕಸ್ ಮಾಡು ದುಡ್ಡು ಕಿತ್ಕೋಬೇಕು ಬೇರೆಯವರು ಮಾಡ್ಕೊಳ್ತಾ ಇದಾರೆ ನಾವು ಸಹ ದುಡ್ಡು ಕಿತ್ಕೋಬೇಕು ಈ ತರ ಈ ರೀತಿ ಬ್ಲಾಕ್ ಮೇಲ್ ಮಾಡು ಅಂತ ಹೇಳ್ಕೊಡುವಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಮಾಡೋದಕ್ಕೆ ನನ್ನ ಕೈಲಿ ಸಾಧ್ಯ ಆಗ್ಲೇ ಇಲ್ಲ ಅರ್ಧಕ್ಕೆ ಎದ್ದು ಕೆಲಸನ ಬಿಟ್ಟು ಸ್ವಾಭಿಮಾನದಿಂದ ಎದ್ದೋಗ್ತಾ ಇದ್ದೀನಿ ಯಾಕೆ ಗೊತ್ತಾ ನಾನು ಯಾರು ಅಂತ ಹೆಸರು ಹೇಳಕ್ ಹೋಗೋದಿಲ್ಲ ಯಾವ ಚಾನಲ್ ಅಂತಾನೂ ಕೂಡ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಅಶ್ವದಿವಿತ್ ಈಗಷ್ಟೇ ಬುಲೆಟಿನ್ ಅರ್ಧಕ್ಕೆ ಎದ್ದು ಹೋಗ್ತಾ ಇದ್ದೀನಿ ನಾನು ನ್ಯೂಸ್ ಮಾಡೋದಕ್ಕೆ ನನ್ನ ಕೈಲಿ ಸಾಧ್ಯ ಆಗ್ಲೇ ಇಲ್ಲ ಅರ್ಧಕ್ಕೆ ಎದ್ದು ಕೆಲಸನ ಬಿಟ್ಟು ಸ್ವಾಭಿಮಾನದಿಂದ ಎದ್ದೋಗ್ತಾ ಇದ್ದೀನಿ ಯಾಕೆ ಗೊತ್ತಾ ರಾತ್ರಿ ಎದ್ದೋಗ್ತಾ ಇದ್ದೀನಿ ನಾನು ನಮ್ಗೇನೋ ಅಂತ ಇರುತ್ತೆ ಒಂದು ರೈತರ ಬಗ್ಗೆ ಹೋರಾಟ ಆಗ್ತಾ ಇದೆ ರೈತರ ಪರ ಮಾತನಾಡಬೇಕು ಧರ್ಮಸ್ಥಳದಲ್ಲಿ ಆಗಬಾರ್ದಾಗ್ತಾ ಇದೆ ಧರ್ಮಸ್ಥಳದ ವಿಚಾರವಾಗಿ ಒಂದಷ್ಟು ಮಾತನಾಡಬೇಕು ಅಥವಾ ದಸರಾದಲ್ಲಿ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳಬೇಕು ದಸರಾ ಬಗ್ಗೆ ಮಾತನಾಡಬೇಕು ರಾಜ್ಯದಲ್ಲಿ ಏನೇ ಅಕ್ರಮಗಳಾದ್ರೂ ಏನೇ ಅನ್ಯಾಯಗಳಾದ್ರೂ ಮುಕ್ತವಾಗಿ ಯಾವುದೇ ಪಕ್ಷ ಅಂತ ನೋಡದೆ ಯಾವುದೇ ವ್ಯಕ್ತಿ ಅಂತ ನೋಡದೆ ಮುಕ್ತವಾಗಿ ಮಾತನಾಡಬೇಕು ಅಂತ ನಾವು ಅಂದ್ಕೊಳ್ತೀವಿ ಆದ್ರೆ ಯಾವನ್ ಕೈ ಕೆಳಗೋ ಕೆಲಸ ಮಾಡ್ಬೇಕಾದ್ರೆ ಯಾರ ಕೈ ಕೆಳಗೋ ಕೆಲಸ ಮಾಡ್ಬೇಕಾದ್ರೆ ಅದನ್ನೆಲ್ಲ ಮಾಡೋದಕ್ಕಾಗಲ್ಲ ಅದಕ್ಕೆ ಇಮಿಡಿಯೇಟ್ ಆಗಿ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ ಇದು ಏನಾಗುತ್ತೆ ಅಂತಂದ್ರೆ ಅವ್ರ ಬಗ್ಗೆ ಮಾತಾಡು ಅವ್ರ ಪರ ಮಾತಾಡು ಇವ್ರ ಪರ ಮಾತಾಡು ಅಂತ ಹೇಳಿ ಅವರೇ ನಮ್ಮ ತಲೆಗೆ ತುಂಬಿ ಹಂಗ್ ಮಾತಾಡು ಹಿಂಗ್ ಮಾತಾಡು ಅಂತ ಹೇಳಿಕೊಟ್ಟ ಮೇಲೆ ನಾವೇ ಜರ್ನಲಿಸಂ ಮಾಡಿ ಬರಬೇಕು ಜರ್ನಲಿಸಮ್ ಅದಕ್ಕೆ ಅರ್ಥನೇ ಇಲ್ಲ ಸೊ ಹೀಗಾಗಿ ನನಗೆ ಬಹಳ ಬೇಜಾರಾಗಿದೆ ಸೊ ಸ್ವಾಭಿಮಾನದಿಂದ ನಾನು ಎದ್ದು ಈ ಕ್ಷಣನೇ ನಾನು ಹೊರಗಡೆ ಬರ್ತಾ ಇದ್ದೀನಿ ಹೊರಗಡೆ ಬಂದು ಈಗಾಗಲೇ ನಾನೊಂದು ಯೂಟ್ಯೂಬ್ ಚಾನಲ್ ಅನ್ನು ಓಪನ್ ಮಾಡಿ ನನ್ನ ಸ್ವಂತ ನನ್ನ ಮನಸ್ಸಿಗೆ ಅನಿಸಿರುವಂತ ವಿಚಾರವನ್ನ ಎಲ್ಲೇ ತಪ್ಪುಗಳಾದ್ರೂ ಕೂಡ ಅಲ್ಲಿ ಆಗ್ತಿರುವಂತ ಅನ್ಯಾಯವನ್ನ ಧ್ವನಿ ಎತ್ತಿ ಮಾತನಾಡಬೇಕು ಮುಕ್ತವಾಗಿ ಮಾತನಾಡಬೇಕು ಅಂತೇಳಿ ಅಶ್ವಮೇಧ ಅಂತ ಟೈಟಲ್ ಕೊಟ್ಕೊಂಡು ನಾನೊಂದು ಯೂಟ್ಯೂಬ್ ಚಾನಲ್ ಅನ್ನ ಈಗ ಓಪನ್ ಮಾಡಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ನಾನು ಮುಕ್ತವಾಗಿ ಮಾತನಾಡಬೇಕು ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಬೇಕು ಅಂತ ನನಗೆ ಯಾವಾಗಲೂ ಕೂಡ ಆಸೆ ಇತ್ತು ಅದಕ್ಕೆಲ್ಲದಕ್ಕೂ ಕೂಡ ತಣ್ಣೀರು ಎರಚಿದ್ದು ಒಂದಷ್ಟು ಕೆಲವು ಮಾಧ್ಯಮಗಳು ಇರ್ಲಿ ಯಾವ್ಯಾವ ಮಾಧ್ಯಮ ಅಂತ ಹೇಳಕ್ ಹೋಗಲ್ಲ ಆದ್ರೆ ಒಂದು ಹೇಳ್ತೀನಿ ನನ್ನ ಕೆರಿಯರ್ ಅಲ್ಲಿ ಒಂದು ಬೆಸ್ಟ್ ಮಾಧ್ಯಮ ಅಂತಂದ್ರೆ ಅದು ರಿಪಬ್ಲಿಕ್ ಕನ್ನಡ ಅಲ್ಲಿ ನನಗೆ ಯಾವುದೇ ರೀತಿ ಈ ರೀತಿಯ ಒಂದು ಅನುಭವಗಳಾಗ್ಲಿಲ್ಲ ನಾನು ಯಾವುದೇ ಜರ್ನಲಿಸಂ ಸ್ಟೂಡೆಂಟ್ಸ್ ಗಳಿಗೆ ಹೇಳೋದೊಂದೇ ನೀವು ಕೆಲಸಕ್ಕೆ ಸೇರ್ಕೋಬೇಕು ಜರ್ನಲಿಸಂ ಮಾಡಬೇಕು ಅಂದ್ರೆ ಯಾವುದೇ ಲೋಕಲ್ ಚಾನಲ್ಗಳಿಗೆ ಸೇರ್ಕೋಬೇಡಿ ಟಾಪ್ 5 ಅಲ್ಲಿರುವಂತ ಚಾನಲ್ಗಳಿಗೆ ಆದಷ್ಟು ನೀವು ಎಕ್ಸ್ಪೀರಿಯನ್ಸ್ ತಗೊಂಡು ಕೆಲಸ ಕಲಿತು ಸೇರ್ಕೊಳ್ಳೋದು ನೋಡಿ ಅಂತ ನನ್ನ ಕಡೆಯಿಂದ ಒಂದು ಸಜೆಷನ್ ಕೊಡ್ತೀನಿ ಸೊ ಇಲ್ಲ ಅಂತಂದ್ರೆ ನಿಮ್ಗೆ ಆಗಲ್ಲ ಅಂತಂದ್ರೆ ಯೂಟ್ಯೂಬ್ ಚಾನಲ್ ಅನ್ನು ಓಪನ್ ಮಾಡ್ಕೊಂಡು ನೀವು ಮುಕ್ತವಾಗಿ ಮಾತನಾಡಬಹುದು ಅಂತ ಕೂಡ ನಾನು ನಿಮಗೆ ಒಂದು ಸ್ಮಾಲ್ ಸಜೆಷನ್ ಕೊಡ್ತೀನಿ ಥ್ಯಾಂಕ್ ಯು ಯಾಕಂತಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ನಾನು ಮುಕ್ತವಾಗಿ ಮಾತನಾಡಬೇಕು ಜೊತೆಗೆ ಎಲ್ಲಿ ತಪ್ಪುಗಳಾಗ್ತಾ ಇದೆ ಎಲ್ಲಿ ಅನ್ಯಾಯಗಳಾಗ್ತಾ ಇದೆ ಅದೆಲ್ಲವನ್ನು ಕೂಡ ನಾನು ಧ್ವನಿ ಎತ್ತಬೇಕು ಅಂತಾನೆ ನಾನು ಈ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಸೊ ಇಲ್ಲಿಗೆ ನಾನು ಈ ಒಂದು ನ್ಯೂಸ್ ಅನ್ನ ಅಥವಾ ಏನು ಈ ಬೇರೆಯವ್ರ ಕೈ ಕೆಳಗಡೆ ದುಡಿಯೋದು ಅನ್ನೋ ಕಾನ್ಸೆಪ್ಟ್ ಅನ್ನ ಬಿಟ್ಟು ಮುಕ್ತವಾಗಿ ಜರ್ನಲಿಸಂ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ದಯವಿಟ್ಟು ಎಷ್ಟು ಜನ ನಂಗೆ ಸಪೋರ್ಟ್ ಮಾಡ್ತೀರಾ ಸಪೋರ್ಟ್ ಮಾಡಿ ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಅನ್ಯಾಯಗಳ ಬಗ್ಗೆ ಮಾತಾಡೋಣ ಅಂತಂದ್ರೆ ರಾಜ್ಯದಲ್ಲಿ ಆಗ್ತಿರುವಂತ ಅನ್ಯಾಯ ಅಕ್ರಮ ಅತ್ಯಾಚಾರದ ಬಗ್ಗೆ ಮಾತಾಡೋಣ ಅಂತಂದ್ರೆ ಇಲ್ಲ GBA ಮಾಡು BBMP ಮಾಡು ದುಡ್ಡು ಮಾಡೋದ್ರ ಕಡೆ ಗಮನ ಕೊಡು ದುಡ್ಡು ಮಾಡೋದ್ರ ಕಡೆ ಫೋಕಸ್ ಮಾಡು ದುಡ್ಡು ಕಿತ್ಕೋಬೇಕು ಬೇರೆಯವರು ಮಾಡ್ಕೊಳ್ತಾ ಇದಾರೆ ನಾವು ಸಹ ದುಡ್ಡು ಕಿತ್ಕೋಬೇಕು ಈ ತರ ಈ ರೀತಿ ಬ್ಲಾಕ್ ಮೇಲ್ ಮಾಡು ಅಂತ ಹೇಳ್ಕೊಡುವಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಮಾಡೋದಕ್ಕೆ ನನ್ನ ಕೈಲಿ ಸಾಧ್ಯ ಆಗ್ಲೇ ಇಲ್ಲ ಅರ್ಧಕ್ಕೆ ಎದ್ದು ಕೆಲಸನ ಬಿಟ್ಟು ಸ್ವಾಭಿಮಾನದಿಂದ ಎದ್ದೋಗ್ತಾ ಇದ್ದೀನಿ ಯಾಕೆ ಗೊತ್ತಾ ನಾನು ಯಾರು ಅಂತ ಹೆಸರು ಹೇಳಕ್ ಹೋಗೋದಿಲ್ಲ ಯಾವ ಚಾನಲ್ ಅಂತಾನೂ ಕೂಡ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಅಶ್ವದಿವಿತ್ ಈಗಷ್ಟೇ ಬುಲೆಟಿನ್ ಅರ್ಧಕ್ಕೆ ಎದ್ದು ಹೋಗ್ತಾ ಇದ್ದೀನಿ ನಾನು ನ್ಯೂಸ್ ಮಾಡೋದಕ್ಕೆ ನನ್ನ ಕೈಲಿ ಸಾಧ್ಯ ಆಗ್ಲೇ ಇಲ್ಲ ಅರ್ಧಕ್ಕೆ ಎದ್ದು ಕೆಲಸನ ಬಿಟ್ಟು ಸ್ವಾಭಿಮಾನದಿಂದ ಎದ್ದೋಗ್ತಾ ಇದ್ದೀನಿ ಯಾಕೆ ಗೊತ್ತಾ ರಾತ್ರಿ ಎದ್ದೋಗ್ತಾ ಇದ್ದೀನಿ ನಾನು ನಮ್ಗೇನೋ ಅಂತ ಇರುತ್ತೆ ಒಂದು ರೈತರ ಬಗ್ಗೆ ಹೋರಾಟ ಆಗ್ತಾ ಇದೆ ರೈತರ ಪರ ಮಾತನಾಡಬೇಕು ಧರ್ಮಸ್ಥಳದಲ್ಲಿ ಆಗಬಾರ್ದಾಗ್ತಾ ಇದೆ ಧರ್ಮಸ್ಥಳದ ವಿಚಾರವಾಗಿ ಒಂದಷ್ಟು ಮಾತನಾಡಬೇಕು ಅಥವಾ ದಸರಾದಲ್ಲಿ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳಬೇಕು ದಸರಾ ಬಗ್ಗೆ ಮಾತನಾಡಬೇಕು ರಾಜ್ಯದಲ್ಲಿ ಏನೇ ಅಕ್ರಮಗಳಾದ್ರೂ ಏನೇ ಅನ್ಯಾಯಗಳಾದ್ರೂ ಮುಕ್ತವಾಗಿ ಯಾವುದೇ ಪಕ್ಷ ಅಂತ ನೋಡದೆ ಯಾವುದೇ ವ್ಯಕ್ತಿ ಅಂತ ನೋಡದೆ ಮುಕ್ತವಾಗಿ ಮಾತನಾಡಬೇಕು ಅಂತ ನಾವು ಅಂದ್ಕೊಳ್ತೀವಿ ಆದ್ರೆ ಯಾವನ್ ಕೈ ಕೆಳಗೋ ಕೆಲಸ ಮಾಡ್ಬೇಕಾದ್ರೆ ಯಾರ ಕೈ ಕೆಳಗೋ ಕೆಲಸ ಮಾಡ್ಬೇಕಾದ್ರೆ ಅದನ್ನೆಲ್ಲ ಮಾಡೋದಕ್ಕಾಗಲ್ಲ ಅದಕ್ಕೆ ಇಮಿಡಿಯೇಟ್ ಆಗಿ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ ಇದು ಏನಾಗುತ್ತೆ ಅಂತಂದ್ರೆ ಅವ್ರ ಬಗ್ಗೆ ಮಾತಾಡು ಅವ್ರ ಪರ ಮಾತಾಡು ಇವ್ರ ಪರ ಮಾತಾಡು ಅಂತ ಹೇಳಿ ಅವರೇ ನಮ್ಮ ತಲೆಗೆ ತುಂಬಿ ಹಂಗ್ ಮಾತಾಡು ಹಿಂಗ್ ಮಾತಾಡು ಅಂತ ಹೇಳಿಕೊಟ್ಟ ಮೇಲೆ ನಾವೇ ಜರ್ನಲಿಸಂ ಮಾಡಿ ಬರಬೇಕು ಜರ್ನಲಿಸಮ್ ಅದಕ್ಕೆ ಅರ್ಥನೇ ಇಲ್ಲ ಸೊ ಹೀಗಾಗಿ ನನಗೆ ಬಹಳ ಬೇಜಾರಾಗಿದೆ ಸೊ ಸ್ವಾಭಿಮಾನದಿಂದ ನಾನು ಎದ್ದು ಈ ಕ್ಷಣನೇ ನಾನು ಹೊರಗಡೆ ಬರ್ತಾ ಇದ್ದೀನಿ ಹೊರಗಡೆ ಬಂದು ಈಗಾಗಲೇ ನಾನೊಂದು ಯೂಟ್ಯೂಬ್ ಚಾನಲ್ ಅನ್ನು ಓಪನ್ ಮಾಡಿ ನನ್ನ ಸ್ವಂತ ನನ್ನ ಮನಸ್ಸಿಗೆ ಅನಿಸಿರುವಂತ ವಿಚಾರವನ್ನ ಎಲ್ಲೇ ತಪ್ಪುಗಳಾದ್ರೂ ಕೂಡ ಅಲ್ಲಿ ಆಗ್ತಿರುವಂತ ಅನ್ಯಾಯವನ್ನ ಧ್ವನಿ ಎತ್ತಿ ಮಾತನಾಡಬೇಕು ಮುಕ್ತವಾಗಿ ಮಾತನಾಡಬೇಕು ಅಂತೇಳಿ ಅಶ್ವಮೇಧ ಅಂತ ಟೈಟಲ್ ಕೊಟ್ಕೊಂಡು ನಾನೊಂದು ಯೂಟ್ಯೂಬ್ ಚಾನಲ್ ಅನ್ನ ಈಗ ಓಪನ್ ಮಾಡಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ನಾನು ಮುಕ್ತವಾಗಿ ಮಾತನಾಡಬೇಕು ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಬೇಕು ಅಂತ ನನಗೆ ಯಾವಾಗಲೂ ಕೂಡ ಆಸೆ ಇತ್ತು ಅದಕ್ಕೆಲ್ಲದಕ್ಕೂ ಕೂಡ
ತಣ್ಣೀರು ಎರಚಿದ್ದು ಒಂದಷ್ಟು ಕೆಲವು ಮಾಧ್ಯಮಗಳು. ಇರ್ಲಿ, ಯಾವ್ಯಾವ ಮಾಧ್ಯಮ ಅಂತ ಹೇಳಕ್ ಹೋಗಲ್ಲ, ಆದ್ರೆ ಒಂದು ಹೇಳ್ತೀನಿ, ನನ್ನ ಕೆರಿಯರ್ ಅಲ್ಲಿ ಒಂದು ಬೆಸ್ಟ್ ಮಾಧ್ಯಮ ಅಂತಂದ್ರೆ ಅದು ರಿಪಬ್ಲಿಕ್ ಕನ್ನಡ. ಅಲ್ಲಿ ನನಗೆ ಯಾವುದೇ ಈ ರೀತಿಯ ಒಂದು ಅನುಭವಗಳಾಗ್ಲಿಲ್ಲ. ನಾನು ಯಾವುದೇ ಜರ್ನಲಿಸಂ ಸ್ಟೂಡೆಂಟ್ಸ್ ಗಳಿಗೆ ಹೇಳೋದೊಂದೇ, ನೀವು ಕೆಲಸಕ್ಕೆ ಸೇರ್ಕೋಬೇಕು, ಜರ್ನಲಿಸಂ ಮಾಡಬೇಕು ಅಂದ್ರೆ ಯಾವುದೇ ಲೋಕಲ್ ಚಾನಲ್ಗಳಿಗೆ ಸೇರ್ಕೋಬೇಡಿ. ಟಾಪ್ 5 ಅಲ್ಲಿರುವಂತ ಚಾನಲ್ಗಳಿಗೆ ಆದಷ್ಟು ನೀವು ಎಕ್ಸ್ಪೀರಿಯನ್ಸ್ ತಗೊಂಡು ಕೆಲಸ ಕಲಿತು ಸೇರ್ಕೊಳ್ಳೋದು ನೋಡಿ ಅಂತ ನನ್ನ ಕಡೆಯಿಂದ ಒಂದು ಸಜೆಷನ್ ಕೊಡ್ತೀನಿ. ಸೊ ಇಲ್ಲ ಅಂತಂದ್ರೆ ನಿಮ್ಗೆ ಆಗಲ್ಲ ಅಂತಂದ್ರೆ ಯೂಟ್ಯೂಬ್ ಚಾನಲ್ ಅನ್ನು ಓಪನ್ ಮಾಡ್ಕೊಂಡು ನೀವು ಮುಕ್ತವಾಗಿ ಮಾತನಾಡಬಹುದು ಅಂತ ಕೂಡ ನಾನು ನಿಮಗೆ ಒಂದು ಸ್ಮಾಲ್ ಸಜೆಷನ್ ಕೊಡ್ತೀನಿ. ಥ್ಯಾಂಕ್ ಯು. ಯಾಕಂತಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ, ನಾನು ಮುಕ್ತವಾಗಿ ಮಾತನಾಡಬೇಕು, ಜೊತೆಗೆ ಎಲ್ಲಿ ತಪ್ಪುಗಳಾಗ್ತಾ ಇದೆ, ಎಲ್ಲಿ ಅನ್ಯಾಯಗಳಾಗ್ತಾ ಇದೆ ಅದೆಲ್ಲವನ್ನು ಕೂಡ ನಾನು ಧ್ವನಿ ಎತ್ತಬೇಕು ಅಂತಾನೆ ನಾನು ಈ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಸೊ ಇಲ್ಲಿಗೆ ನಾನು ಈ ಒಂದು ನ್ಯೂಸ್ ಅನ್ನ ಅಥವಾ ಏನು ಈ ಬೇರೆಯವ್ರ ಕೈ ಕೆಳಗಡೆ ದುಡಿಯೋದು ಅನ್ನೋ ಕಾನ್ಸೆಪ್ಟ್ ಅನ್ನ ಬಿಟ್ಟು ಮುಕ್ತವಾಗಿ ಜರ್ನಲಿಸಂ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ದಯವಿಟ್ಟು ಎಷ್ಟು ಜನ ನಂಗೆ ಸಪೋರ್ಟ್ ಮಾಡ್ತೀರಾ, ಸಪೋರ್ಟ್ ಮಾಡಿ ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಅನ್ಯಾಯಗಳ ಬಗ್ಗೆ ಮಾತಾಡೋಣ ಅಂತಂದ್ರೆ, ರಾಜ್ಯದಲ್ಲಿ ಆಗ್ತಿರುವಂತ ಅನ್ಯಾಯ, ಅಕ್ರಮ, ಅತ್ಯಾಚಾರದ ಬಗ್ಗೆ ಮಾತಾಡೋಣ ಅಂತಂದ್ರೆ, ಇಲ್ಲ GBA ಮಾಡು, BBMP ಮಾಡು, ದುಡ್ಡು ಮಾಡೋದ್ರ ಕಡೆ ಗಮನ ಕೊಡು, ದುಡ್ಡು ಮಾಡೋದ್ರ ಕಡೆ ಫೋಕಸ್ ಮಾಡು, ದುಡ್ಡು ಕಿತ್ಕೋಬೇಕು, ಬೇರೆಯವರು ಮಾಡ್ಕೊಳ್ತಾ ಇದಾರೆ, ನಾವು ಸಹ ದುಡ್ಡು ಕಿತ್ಕೋಬೇಕು, ಈ ತರ ಈ ರೀತಿ ಬ್ಲಾಕ್ ಮೇಲ್ ಮಾಡು ಅಂತ ಹೇಳ್ಕೊಡುವಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿ? ಮಾಡೋದಕ್ಕೆ ನನ್ನ ಕೈಲಿ ಸಾಧ್ಯ ಆಗ್ಲೇ ಇಲ್ಲ. ಅರ್ಧಕ್ಕೆ ಎದ್ದು ಕೆಲಸನ ಬಿಟ್ಟು ಸ್ವಾಭಿಮಾನದಿಂದ ಎದ್ದೋಗ್ತಾ ಇದ್ದೀನಿ. ಯಾಕೆ ಗೊತ್ತಾ, ನಾನು ಯಾರು ಅಂತ ಹೆಸರು ಹೇಳಕ್ ಹೋಗೋದಿಲ್ಲ, ಯಾವ ಚಾನಲ್ ಅಂತಲೂ ಕೂಡ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಅಶ್ವದಿವಿತ್. ಈಗಷ್ಟೇ ಬುಲೆಟಿನ್ ಅರ್ಧಕ್ಕೆ ಎದ್ದು ಹೋಗ್ತಾ ಇದ್ದೀನಿ. ನಾನು ನ್ಯೂಸ್ ಮಾಡೋದಕ್ಕೆ ನನ್ನ ಕೈಲಿ ಸಾಧ್ಯ ಆಗ್ಲೇ ಇಲ್ಲ. ಅರ್ಧಕ್ಕೆ ಎದ್ದು ಕೆಲಸನ ಬಿಟ್ಟು ಸ್ವಾಭಿಮಾನದಿಂದ ಎದ್ದೋಗ್ತಾ ಇದ್ದೀನಿ. ಯಾಕೆ ಗೊತ್ತಾ, ರಾತ್ರಿ ಎದ್ದೋಗ್ತಾ ಇದ್ದೀನಿ ನಾನು. ನಮ್ಗೇನೋ ಅಂತ ಇರುತ್ತೆ, ಒಂದು ರೈತರ ಬಗ್ಗೆ ಹೋರಾಟ ಆಗ್ತಾ ಇದೆ, ರೈತರ ಪರ ಮಾತನಾಡಬೇಕು, ಧರ್ಮಸ್ಥಳದಲ್ಲಿ ಆಗಬಾರ್ದಾಗ್ತಾ ಇದೆ, ಧರ್ಮಸ್ಥಳದ ವಿಚಾರವಾಗಿ ಒಂದಷ್ಟು ಮಾತನಾಡಬೇಕು, ಅಥವಾ ದಸರಾದಲ್ಲಿ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳಬೇಕು, ದಸರಾ ಬಗ್ಗೆ ಮಾತನಾಡಬೇಕು, ರಾಜ್ಯದಲ್ಲಿ ಏನೇ ಅಕ್ರಮಗಳಾದ್ರೂ ಏನೇ ಅನ್ಯಾಯಗಳಾದ್ರೂ ಮುಕ್ತವಾಗಿ, ಯಾವುದೇ ಪಕ್ಷ ಅಂತ ನೋಡದೆ, ಯಾವುದೇ ವ್ಯಕ್ತಿ ಅಂತ ನೋಡದೆ ಮುಕ್ತವಾಗಿ ಮಾತನಾಡಬೇಕು ಅಂತ ನಾವು ಅಂದ್ಕೊಳ್ತೀವಿ. ಆದ್ರೆ ಯಾವನ್ ಕೈ ಕೆಳಗೋ ಕೆಲಸ ಮಾಡ್ಬೇಕಾದ್ರೆ, ಯಾರ ಕೈ ಕೆಳಗೋ ಕೆಲಸ ಮಾಡ್ಬೇಕಾದ್ರೆ ಅದನ್ನೆಲ್ಲ ಮಾಡೋದಕ್ಕಾಗಲ್ಲ. ಅದಕ್ಕೆ ಇಮಿಡಿಯೇಟ್ ಆಗಿ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಇದು ಏನಾಗುತ್ತೆ ಅಂತಂದ್ರೆ, ಅವ್ರ ಬಗ್ಗೆ ಮಾತಾಡು, ಅವ್ರ ಪರ ಮಾತಾಡು, ಇವ್ರ ಪರ ಮಾತಾಡು ಅಂತ ಹೇಳಿ ಅವರೇ ನಮ್ಮ ತಲೆಗೆ ತುಂಬಿ ಹಂಗ್ ಮಾತಾಡು ಹಿಂಗ್ ಮಾತಾಡು ಅಂತ ಹೇಳಿಕೊಟ್ಟ ಮೇಲೆ ನಾವೇ ಜರ್ನಲಿಸಂ ಮಾಡಿ ಬರಬೇಕು? ಜರ್ನಲಿಸಂ ಅದಕ್ಕೆ ಅರ್ಥನೇ ಇಲ್ಲ. ಸೊ ಹೀಗಾಗಿ ನನಗೆ ಬಹಳ ಬೇಜಾರಾಗಿದೆ. ಸೊ ಸ್ವಾಭಿಮಾನದಿಂದ ನಾನು ಎದ್ದು ಈ ಕ್ಷಣನೇ ನಾನು ಹೊರಗಡೆ ಬರ್ತಾ ಇದ್ದೀನಿ. ಹೊರಗಡೆ ಬಂದು ಈಗಾಗಲೇ ನಾನೊಂದು ಯೂಟ್ಯೂಬ್ ಚಾನಲ್ ಅನ್ನು ಓಪನ್ ಮಾಡಿ ನನ್ನ ಸ್ವಂತ, ನನ್ನ ಮನಸ್ಸಿಗೆ ಅನಿಸಿರುವಂತ ವಿಚಾರವನ್ನ, ಎಲ್ಲೇ ತಪ್ಪುಗಳಾದ್ರೂ ಕೂಡ ಅಲ್ಲಿ ಆಗ್ತಿರುವಂತ ಅನ್ಯಾಯವನ್ನ ಧ್ವನಿ ಎತ್ತಿ ಮಾತನಾಡಬೇಕು, ಮುಕ್ತವಾಗಿ ಮಾತನಾಡಬೇಕು ಅಂತೇಳಿ ಅಶ್ವಮೇಧ ಅಂತ ಟೈಟಲ್ ಕೊಟ್ಕೊಂಡು ನಾನೊಂದು ಯೂಟ್ಯೂಬ್ ಚಾನಲ್ ಅನ್ನ ಈಗ ಓಪನ್ ಮಾಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನೀವು ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ನಾನು ಮುಕ್ತವಾಗಿ ಮಾತನಾಡಬೇಕು, ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಬೇಕು ಅಂತ ನನಗೆ ಯಾವಾಗಲೂ ಕೂಡ ಆಸೆ ಇತ್ತು. ಅದಕ್ಕೆಲ್ಲದಕ್ಕೂ ಕೂಡ ತಣ್ಣೀರು ಎರಚಿದ್ದು ಒಂದಷ್ಟು ಕೆಲವು ಮಾಧ್ಯಮಗಳು. ಇರ್ಲಿ, ಯಾವ್ಯಾವ ಮಾಧ್ಯಮ ಅಂತ ಹೇಳಕ್ ಹೋಗಲ್ಲ, ಆದ್ರೆ ಒಂದು ಹೇಳ್ತೀನಿ, ನನ್ನ ಕೆರಿಯರ್ ಅಲ್ಲಿ ಒಂದು ಬೆಸ್ಟ್ ಮಾಧ್ಯಮ ಅಂತಂದ್ರೆ ಅದು ರಿಪಬ್ಲಿಕ್ ಕನ್ನಡ. ಅಲ್ಲಿ ನನಗೆ ಯಾವುದೇ ಈ ರೀತಿಯ ಒಂದು ಅನುಭವಗಳಾಗ್ಲಿಲ್ಲ. ನಾನು ಯಾವುದೇ ಜರ್ನಲಿಸಂ ಸ್ಟೂಡೆಂಟ್ಸ್ ಗಳಿಗೆ ಹೇಳೋದೊಂದೇ, ನೀವು ಕೆಲಸಕ್ಕೆ ಸೇರ್ಕೋಬೇಕು, ಜರ್ನಲಿಸಂ ಮಾಡಬೇಕು ಅಂದ್ರೆ ಯಾವುದೇ ಲೋಕಲ್ ಚಾನಲ್ಗಳಿಗೆ ಸೇರ್ಕೋಬೇಡಿ. ಟಾಪ್ 5 ಅಲ್ಲಿರುವಂತ ಚಾನಲ್ಗಳಿಗೆ ಆದಷ್ಟು ನೀವು ಎಕ್ಸ್ಪೀರಿಯನ್ಸ್ ತಗೊಂಡು ಕೆಲಸ ಕಲಿತು ಸೇರ್ಕೊಳ್ಳೋದು ನೋಡಿ ಅಂತ ನನ್ನ ಕಡೆಯಿಂದ ಒಂದು ಸಜೆಷನ್ ಕೊಡ್ತೀನಿ. ಸೊ ಇಲ್ಲ ಅಂತಂದ್ರೆ ನಿಮ್ಗೆ ಆಗಲ್ಲ ಅಂತಂದ್ರೆ ಯೂಟ್ಯೂಬ್ ಚಾನಲ್ ಅನ್ನು ಓಪನ್ ಮಾಡ್ಕೊಂಡು ನೀವು ಮುಕ್ತವಾಗಿ ಮಾತನಾಡಬಹುದು ಅಂತ ಕೂಡ ನಾನು ನಿಮಗೆ ಒಂದು ಸ್ಮಾಲ್ ಸಜೆಷನ್ ಕೊಡ್ತೀನಿ. ಥ್ಯಾಂಕ್ ಯು. ಯಾಕಂತಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ, ನಾನು ಮುಕ್ತವಾಗಿ ಮಾತನಾಡಬೇಕು, ಜೊತೆಗೆ ಎಲ್ಲಿ ತಪ್ಪುಗಳಾಗ್ತಾ ಇದೆ, ಎಲ್ಲಿ ಅನ್ಯಾಯಗಳಾಗ್ತಾ ಇದೆ ಅದೆಲ್ಲವನ್ನು ಕೂಡ ನಾನು ಧ್ವನಿ ಎತ್ತಬೇಕು ಅಂತಾನೆ ನಾನು ಈ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಸೊ ಇಲ್ಲಿಗೆ ನಾನು ಈ ಒಂದು ನ್ಯೂಸ್ ಅನ್ನ ಅಥವಾ ಏನು ಈ ಬೇರೆಯವ್ರ ಕೈ ಕೆಳಗಡೆ ದುಡಿಯೋದು ಅನ್ನೋ ಕಾನ್ಸೆಪ್ಟ್ ಅನ್ನ ಬಿಟ್ಟು ಮುಕ್ತವಾಗಿ ಜರ್ನಲಿಸಂ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ದಯವಿಟ್ಟು ಎಷ್ಟು ಜನ ನಂಗೆ ಸಪೋರ್ಟ್ ಮಾಡ್ತೀರಾ, ಸಪೋರ್ಟ್ ಮಾಡಿ ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.